ಹಾಯ್ ಆಲ್ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಹೊಸ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ರೆಸಿಪಿ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೆಲ್ತ್ ಡ್ರಿಂಕ್ ಅಂತ ಇದನ್ನು ಕರಿಬಹುದು. ತುಂಬ ಜನಕ್ಕೆ ಕೈ ಕಾಲು ನೋವು ಬರ್ತಾ ಇರುತ್ತೆ. ಸಣ್ಣ ಮಕ್ಕಳಿಂದನೇ ಕಾಲು ನೋವು ಅಂತ ಹೇಳ್ತಾ ಇರ್ತಾರೆ, ಹಾಗೆ ಸೊಂಟ ನೋವು ಅಂತ ಹೇಳ್ತಾರೆ. ತುಂಬ ವೀಕ್ನೆಸ್ ಆಗಿರುತ್ತೆ, ತುಂಬ ವೀಕ್ ಆಗಿರ್ತಾರೆ, ತುಂಬ ಕೈ ಕಾಲು ನೋವು ಅಂತ ಹೇಳ್ತಿರ್ತಾರೆ. ಇದನ್ನು ವಾರಕ್ಕೆ 2 ಸಲ ಕುಡಿತಾ ಬಂದರೆ ಸಾಕು, ಎಂಥದ್ದೇ ಕೈ ಕಾಲು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಸಂಪೂರ್ಣವಾಗಿ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ನಾನಿಲ್ಲಿ ಫಸ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ಎಲ್ಲರ ಮನೇಲೂ ಈಸಿಯಾಗಿ ಸಿಗುತ್ತೆ. ಇದು ಕಷ್ಟ ಹೊರ್ಗಡೆಯಿಂದ ತರಬೇಕು ಆ ಥರ ಏನೂ ಇಲ್ಲ. ಎಲ್ಲ ಶಾಪ್ಗಳಲ್ಲೂ ಈಸಿಯಾಗಿ ಇದು ಸಿಗುತ್ತೆ. ಹುರುಳಿಕಾಳು ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ? ಅದನ್ನ ಇವಾಗ ಒಂದು ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಇದನ್ನು ಗಂಜಿ ಕುದಿಸೋದ್ರಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇನ್ನೊಂದು ಇದನ್ನು ಪೌಡರ್ ಮಾಡ್ಕೊಳ್ಳೋದ್ರಲ್ಲಿ ಟೈಮ್ ತೊಗೊಳುತ್ತೆ. ಇದಕ್ಕೆ ಎಣ್ಣೆ ಏನನ್ನೂ ಹಾಕ್ಬಾರ್ದು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಹೇಗೆ ಅಂತ ಅಂದರೆ, ನಾನಿಲ್ಲಿ ಕಡಿಮೆ ಅಂತ ಅಂದ್ರೂ ಒಂದು 15 ನಿಮಿಷ ಹುರ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಈಗ ನೋಡಿ, ಸಂಪೂರ್ಣವಾಗಿ ಕಲರ್ ಚೇಂಜ್ ಆಗಿದೆ. ಇಡೀ ಮನೆ ತುಂಬ ಘಮ ಘಮ ಅಂತ ಇರುತ್ತೆ, ಅಷ್ಟು ಘಮ ಬರುತ್ತೆ ಇದನ್ನು ಹುರಿಬೇಕಾದ್ರೆ. ಆಮೇಲೆ ಹೇಗೆ ಕಾಣಿಸುತ್ತೆ ಲಾಸ್ಟಿಗೆ ಅಂತಂದರೆ, ಅದ್ರ ಮೇಲೆ ಎಣ್ಣೆ ಹಾಕಿ ಹುರಿದಾಗ ಶೈನಿಂಗ್ ಬರುತ್ತಲ್ಲ, ಆ ಥರ ಶೈನಿಂಗ್ ಕಾಣಿಸ್ತಾ ಇರುತ್ತೆ. ನೋಡಿ, ಈಗ ಸಂಪೂರ್ಣವಾಗಿ ಇದ್ರ ಕಲರ್ ಚೇಂಜ್ ಆಗಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಹುರುಳಿಕಾಳನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇಷ್ಟನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಒಂದು ಗಂಜಿ ಕುದಿಸ್ಬೇಕಾದ್ರೆ, ಇನ್ನೊಂದು ರೋಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮನ್ನು ತಗೊಳುತ್ತೆ. ಇದನ್ನು ಪೌಡರ್ ಕೂಡ ಮಾಡಿ ಇಟ್ಕೊಳ್ಬಹುದು. ಇದನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟಿದ್ದೆ. ನೋಡಿ, ಸ್ವಲ್ಪನೂ ಕೂಡ ಸುಡ್ತಾ ಇಲ್ಲ. ಇದನ್ನ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸ್ ಪೌಡರ್ ಮಾಡ್ಕೊಳ್ಬೇಕು. ತರಿ ತರಿ ಥರ ಎಲ್ಲ ಇದ್ದರೆ ಗಂಜಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಇದನ್ನು ಗಂಜಿ ಅನ್ಬೋದು, ಪಾಯಸ ಅನ್ಬೋದು, ಹೆಲ್ತ್ ಡ್ರಿಂಕ್, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಇದನ್ನು ಇಷ್ಟು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಮಾಡಿಟ್ಕೊಂಡು ಯಾವಾಗ ಬೇಕು ಆವಾಗ ಮಾಡ್ಕೊಂಡು ಕುಡಿಬಹುದು. ಇದನ್ನು ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಕುಡಿಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೈಸ್ ಪೌಡರ್ ಆಗಬೇಕು, ತರಿ ತರಿ ಆದರೆ ಚೆನ್ನಾಗಿರೋದಿಲ್ಲ. ಇವಾಗ ಗಂಜಿ ಎಷ್ಟು ಮಾಡಬೇಕು ಅಷ್ಟು ನೀರನ್ನು ಇಟ್ಕೊಂಡಿದ್ದೀನಿ. ಒಂದು 3 ಗ್ಲಾಸ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕಿವಾಗ ನಾನು ಮಾಡ್ಕೊಂಡಿದ್ವಲ್ಲ ಪೌಡರ್, ಅದನ್ನು ಹಾಕಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಗಂಟು ಇಲ್ಲದೆ ಇರೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು. ಇದು ಸ್ವಲ್ಪ ಬೇಯೋದು ಟೈಮ್ ತೊಗೊಳುತ್ತೆ. ಇದು ಹುರುಳಿಕಾಳು ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದೇ ಥರ ನೀವು ಬೇಕಾದರೆ ಹೆಸರು ಕಾಳಲ್ಲೂ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಒಂದು 10ರಿಂದ 12 ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ. ಕುದಿಸಿದ ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕು ಅಂತ ಅಂದರೆ ನೀವು ಇದಕ್ಕೆ ಇನ್ನೂ ಸ್ವಲ್ಪ ಪೌಡರ್ ಹಾಕ್ಕೊಂಡಿದ್ರೆ ಜಾಸ್ತಿ ಗಟ್ಟಿಗಾಗುತ್ತೆ. ನಿಮ್ಮ ಟೇಸ್ಟ್ ಅನುಸಾರ ನೀವು ಹೆಂಗೆ ಬೇಕು ಹಂಗೆ ಅದನ್ನು ಚೇಂಜ್ ಮಾಡ್ಕೊಳ್ಬಹುದು. ಸಿಹಿ ಬೇಕಲ್ವಾ, ಹಾಗಾಗಿ ಬೆಲ್ಲದ ಪೌಡರನ್ನು ಹಾಕ್ತಾಯಿದ್ದೀನಿ. ಆರ್ಗಾನಿಕ್ ಬೆಲ್ಲದ ಪೌಡರು. ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತೆ ಹೇಳ್ತಾ ಇದ್ದೀನಿ, ಸೊಂಟ ನೋವು, ಕೈಕಾಲು ನೋವು ಎಲ್ಲದೂ ಕೂಡ ಸರಿ ಹೋಗುತ್ತೆ. ಇದನ್ನು ವಾರದಲ್ಲಿ 2 ದಿನ ಕುಡಿತಾ ಬಂದರೆ ಸಾಕು. ಆಲ್ಮೋಸ್ಟ್ ಈಗ ನಮ್ಮ ಗಂಜಿ ರೆಡಿ ಇದೆ. ಇದನ್ನು ಹುರುಳಿಕಾಳು ಗಂಜಿ ಅಂತಾರೆ, ಹುರುಳಿಕಾಳು ಪಾಯಸ ಅಂತಲೂ ಕೂಡ ಕರಿಬಹುದು. ಬೇಕಾದರೆ ಇದಕ್ಕೆ ಹಾಲು ಹಾಕ್ಕೊಳ್ಬಹುದು. ತುಪ್ಪ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು. ಬಿಸಿ ಬಿಸಿ ಇದ್ದಾಗ ಕುಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದೇ ಹೇಳಿದ್ನಲ್ಲ, ಪೌಡರ್ ನೈಸ್ ಪೌಡರ್ ಮಾಡ್ಕೊಳ್ಬೇಕು. ತರಿ ತರಿ ಇದ್ದರೆ ಅದು ಟೇಸ್ಟ್ ಚೆನ್ನಾಗಿ ಅನಿಸೋದಿಲ್ಲ. ಇವಾಗ ಇದನ್ನು ಗ್ಲಾಸಿಗೆ ಹಾಕ್ಕೊಂಡು ಸರ್ವ್ ಮಾಡೋದಷ್ಟೇ. ಆರೋಗ್ಯಕರವಾದಂತಹ ಹುರುಳಿಕಾಳು ಗಂಜಿ ರೆಡಿ ಆಯಿತು. ಮಕ್ಕಳಿಗೂ ಕೂಡ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಸಿಯಾಗಿ ಸಿಗುವಂತಹ, ಮನೆಯಲ್ಲೇ ಸಿಗುವಂತಹ ಹುರುಳಿಕಾಳಿನಿಂದ ಈ ರೀತಿಯಾಗಿ ರುಚಿಕರವಾದಂತಹ, ಆರೋಗ್ಯಕರವಾದಂತಹ ಗಂಜಿಯನ್ನು ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.